ಅಧ್ಯಕ್ಷರು ಬದಲಾವಣೆ ಆಗುತ್ತೆ ಚುನಾವಣೆಗಳಲ್ಲಿ ಕೆಳಗಿಳಿಸುವ ಪ್ರಯತ್ನ ನಡೀತಾ ಇದೆ. ಅದೆಲ್ಲ ಊಹಾಪೋಹೆ, ಅದು ಯಾವುದೂ ಇಲ್ಲ. ಅಂಥದ್ದು ಯಾವುದು ಎಜೆಂಡಾನೂ ನಮ್ಮ ಮುಂದೆ ಇಲ್ಲ. ಯಾವ ಟೀಮೂ ಇಲ್ಲ, ಏನಿಲ್ಲ. ರಮೇಶ್ ಕತ್ತಿ ಬಿ ಜೆ ಪಿ ಇರ್ಬೋದು, ನಾನು ಕಾಂಗ್ರೆಸ್ ಇರ್ಬೋದು. ಇಲ್ಲಿ ಪಕ್ಷಾತೀತವಾಗಿ ನಾವು ಸುಮಾರು ಒಂದು 30-35 ವರ್ಷದಿಂದ ಇಲ್ಲಿ ಪಕ್ಷಾತೀತವಾಗಿಯೇ ಇಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಇನ್ನು 1.5 ವರ್ಷದಲ್ಲಿ ಚುನಾವಣೆನೇ ಬರುತ್ತೆ. ಇಲ್ಲಿ ಅಧ್ಯಕ್ಷ ಬದಲಾವಣೆ ಅದು ಇದು ನಮ್ಮ ಮುಂದೆ ಯಾವುದೇ ಪ್ರಶ್ನೆಗಳು ಇಂಥದ್ದು ಇನ್ನೂವರೆಗೆ ಬಂದಿಲ್ಲ. ನಿಮ್ಮ ಕಡೆಯಿಂದ ನಾನು ಕೇಳ್ತೇನೆ. ಅಂಥ ಪ್ರಸ್ತಾವನೆ ಇನ್ನೂವರೆಗೆ ನನ್ನ ಮುಂದೆ ಯಾರೂ ತಂದೇ ಇಲ್ಲ. ವಿಶ್ವಾಸ ನಿರ್ಣಯ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಬಂದಿಲ್ಲ. ಅಂಥ ಪ್ರಸ್ತಾವನೆಯೂ ಯಾರು ತಂದಿಲ್ಲ. ಮತ್ತು ಬ್ಯಾಂಕದ ಹಿತದೃಷ್ಟಿಯಿಂದ ನಾವು ಯಾರೂ ಕೂಡ ಅಂಥ ಆಲೋಚನೆಯೂ ಮಾಡಿಲ್ಲ. ಲಕ್ಷ್ಮಣ್ ಸವದಿಯವರನ್ನು ಬಿ ಜೆ ಪಿ ಕರ್ಕೊಂಡ್ಬರೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ತಮ್ಮನ್ನು ಸಂಪರ್ಕ ನಿರಂತರವಾಗಿ ಮಾಡ್ತಾರೆ. ತಮ್ಮನ್ನು ನಡೀತಾ ಇದೆ. ನೋಡ್ರಿ, ಇವೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. ಅವರು ಟೀಮ್ ಮಾಡ್ಯಾರೋ ಟೀಮ್ ಮಾಡಿಲ್ಲೋ ನನಗೇನು ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾಗಿದ್ದೀನಿ. ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅಂಥ ಪ್ರಶ್ನೆ ನನ್ನ ಮುಂದೆ ಇನ್ನೂ ತನಕ ಯಾವುದು ಬಂದಿಲ್ಲ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಟಿಕೆಟ್ ಆಫರ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಿಂದ ಲಕ್ಷ್ಮಣ್ ಸವದಿಯವರು ನಿಂತ್ಕೋತಾರೆ ಅಂದರೆ ಲೋಕಸಭೆ ಟಿಕೆಟ್ ಕೊಡ್ತೀವಿ, ಮತ್ತು ತಾವು ಗೆದ್ದು ಬಂದರೆ ನೆಕ್ಸ್ಟ್ ಚಿದಾನಂದ ಸವದಿಯವರು ಬಿ ಜೆ ಪಿಯಿಂದ ಅತನಿ ಮತ್ತು ಟಿಕೆಟ್ ಕೊಡ್ತೀವಿ ಅಂತ ಮಾತನ್ನು ಪ್ರಸ್ತಾವನೆ ತಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಚರ್ಚೆಗಳಂತಾರೆ. ಲೋಕಸಭೆಗೆ ನಾನಾಗಲಿ ನನ್ನ ಮಗ ಆಗಲಿ ನಾವು ನಿಲ್ಲಬೇಕು ಅಂಥೇಳಿ ಅಲ್ಲಿ ಅರ್ಜಿನೂ ಹಾಕಿಲ್ಲ. ನಾವು ಇಬ್ಬರು ನಿಂದ್ರಂಗೂ ಇಲ್ಲ. ಯಡಿಯೂರಪ್ಪನ ಹೇಳ್ತಾರೆ ಲಕ್ಷ್ಮಣ್ ಸವದಿಯವ್ರ ಮನಸ್ಸಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೊಂಡು ನನ್ನೆಲ್ಲ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಬಿ ಜೆ ಪಿ ವಾಪಸ್ ಬರೋ ವಿಚಾರ ನನ್ನ ಮನುಷ್ಯನಾಗ ಏನೈತೆ ಅನ್ನೋದು ಯಾರಿಗೂ ತಿಳ್ಕೊಳಕ್ಕಾಗಲ್ಲ. ನನಗೆ ಗೊತ್ತು, ಆ ಭಗವಂತನಿಗೆ ಗೊತ್ತು. ರಾಜಕೀಯ ಗುರುಗಳು ಸರ್, ರಾಜಕೀಯ ಗುರುಗಳು ಅವರ ಧಿಕ್ಕಾರದ ನಡುವೆ ಕೂಡ ನೀವು ಕಾಂಗ್ರೆಸ್ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅವ್ರು ಯಾರು ನನ್ನ ಜೊತೆಗೆ ಸಂಪರ್ಕ ಮಾಡಿಲ್ಲ. ಅಂದರೆ ಗುರುವಿನ ಆಹ್ವಾನ ಬಂದರೆ ಈಗ ಪ್ರಶ್ನೆ ಉದ್ಭವ ಆಗಲ್ಲ ನೋಡಿ. ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅಂಥ ಪ್ರಶ್ನೆ ಯಾವುದೂ ನನ್ನ ಮುಂದೆ ಬಂದಿಲ್ಲ. ಅವರು ಸಂಪರ್ಕ ಮಾಡ್ತಾರೆ. ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ. ಅವೆಲ್ಲವೂ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ. ತೀರ್ಮಾನ ಮಾಡೋದು ನಾನಲ್ಲ. ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ. ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆನೂ ಉದ್ಭವ ಆಗಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ರು 2 ದಿನ ಇರಬೇಕು. ಏನು ವಿಚಾರಗಳು ನೋಡ್ರಿ, ಏನು ಮುಖ್ಯಮಂತ್ರಿಗಳು ನನ್ನ ಜೊತೆಗೆ ಮಾತಾಡಬಾರ್ದು, ನಾನು ಅವ್ರ ಜೊತೆಗೆ ಮಾತಾಡಬಾರ್ದು. ಅನೇಕ ಪಕ್ಷದ ಚಟುವಟಿಕೆ ಇರ್ಬೋದು, ಅಭಿವೃದ್ಧಿ ಕೆಲಸದ ಬಗ್ಗೆ ಮುಖ್ಯಮಂತ್ರಿಗಳು ನನಗೂ ಫೋನ್ ಮಾಡ್ಬೋದು, ನಾನು ಅವ್ರಿಗೆ ಹೋಗಿ ಭೇಟಿನೂ ಆಗ್ಬೋದು. ನಮ್ಮದು ಕುಟುಂಬದ ಹಿರಿಯ ಯಜಮಾನರು ಅವರು. ಹಿರಿಯ ಯಜಮಾನ ಯಾರಿಗೆ ಬೇಕಾದವ್ರ ಜೊತೆಗೆ ಮಾತಾಡ್ಬೋದು. ಏನು ತಪ್ಪೇನಿದೆ? ಪಕ್ಷದಲ್ಲಿ ಉಳಿದುಕೊಳ್ಳಿ, ನಿಮಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ಅಲ್ಲ ರೀ, ನಾ ಪಕ್ಷ ಬಿಡ್ತೀನಿ ಅಂದಾಗ ಅದನ್ನೆಲ್ಲ ಹೇಳ್ಬೇಕಲ್ಲ ಅವರು. ನಾನು ಪಕ್ಷ ಬಿಡ್ತೀನಿ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಅದನ್ನೆಲ್ಲ ಹೇಳ್ತಾರೆ ಅವ್ರು ಮುಖ್ಯಮಂತ್ರಿಗಳು. ಆ ಪ್ರಶ್ನೆ ಇಲ್ಲ ರೀ. ಒಂದು ಕಡೆ ಸುಮ್ಮನೆ ಮಾಧ್ಯಮದವ್ರನ್ನ ಓಡಿಸ್ತಾ ಇರ್ತೀರಿ, ಹಂಗೆ ಬೆಳಗಿನ ಸಾಯಂಕಾಲ ಬಿಡ್ತಾನೆ ಇಲ್ಲ. ಜಗದೀಶ್ ಶೆಟ್ಟರ್ ಡೆಲ್ಲಿ ಒಳಗಡೆ ಬಿ ಜೆ ಪಿ ಸೇರಿದ್ರು. ತಾವು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮಾತುಕತೆ ಕೂತಿದ್ರು. ನೋಡಿ, ನನ್ನಲ್ಲಿ ಒಂದು ನೀರಾವರಿ ಯೋಜನೆ ಮಂಜೂರಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥಣಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡಾಗ 1400 ಕೋಟಿ ನೀರಾವರಿ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ನಾಳೆ 12ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದು ಅದನ್ನು ಭೂಮಿ ಪೂಜೆ ಮಾಡಿ ಆ ಕಾರ್ಯಕ್ಕೆ ಚಾಲನೆ ಕೊಡಬೇಕು ಅಂಥೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಅವ್ರು ನೀರಾವರಿ ಸಚಿವರು ಆಗಿರೋದರಿಂದ ಅಲ್ಲಿ ಕೇಳ್ಕೊಳಕ್ಕೆ ಹೋಗಿದ್ದೆ. ಅವರು ಬನ್ನಿ ನಿಗದಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅಲ್ಲಿ ಹೋಗಿ ನಾನು ಭೇಟಿಯಾಗಿದ್ದೆ. ಅಂಥ ಯಾವುದೇ ಚರ್ಚೆಗಳು ನಮ್ಮಲ್ಲಿಲ್ಲ. ಅದು ನನ್ನ ಹಣೆ ಬರದಲ್ಲಿ ಏನು ಬರೆದಿದೆ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿಲ್ಲ. ಯಾವ ಕಾಲದಾಗ ಯಾರ್ಯಾರು ಏನೇನು ಹಾಕಾರ ಅನ್ನೋದು ಹೆಂಗೆ ಗೊತ್ತಾಗುತ್ತೆ?